ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾಶ್ರೀ ಕನ್ನಡ. ಇವತ್ತು ಒಂದು ಕುರ್ತಿ ಐತಿ. ಇದು ಒಂದು 2 ವರ್ಷ ಆಯ್ತು ನಾನು ತಗೊಂಡ. ಒಂದೇ ಸರಿ ಯೂಸ್ ಮಾಡಿದ್ದು ನಾನು. ಏನಕ್ಕಂದ್ರೆ ಈ ಕಾಲರ್ ನೆಕ್ ಇರೋದ್ರಿಂದ ಇದನ್ನು ಹಾಕೋಣ ಏನೋ ನಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ದಪ್ಪ ಕಾಣಿಸ್ತಾನೇನೋ ಅಂಥೇಳಿ ನನಗೆ ಅನಿಸಿತ್ತು. ಹಾಗಾಗಿ ಇದನ್ನು ಹಂಗೆ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ಈ ಕಾಲರ್ ನೆಕ್ ತೆಗೆದ ನಾರ್ಮಲ್ ನೆಕ್ ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತೀನಿ ನಿಮಗೆ. ಇದನ್ನ ಆವಾಗ ಮಾಡ್ಕೊಂಡಿದ್ರೆ ಜಾಸ್ತಿ ಯೂಸ್ ಆಕಿತ್ತು ನನಗೆ. ಇದನ್ನು ತೆಗೆದು ಮಾಡ್ಲಾರಕ ಹಂಗೆ ಇಟ್ಬಿಟ್ಟಿನಿ. ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತು ನಿಮಗೆ ಹೇಳ್ಕೊಡ್ತಾನು. ನಿಮಗೂ ಅನಿಸಿರ್ತೈತಿ ಈ ಥರ ನೆಕ್ ಇದ್ದಾಗ ಒಬ್ಬರು ಹಾಕಿರಂಗಿಲ್ಲ ನೀವು. ಇದನ್ನ ಯಾವ ಥರ ತೆಗೆದ ಯಾವ ರೀತಿ ಮಾಡ್ಕೋಬೇಕನ್ನೋದು ಹೇಳ್ಕೊಡ್ತಾನೆ ನಿಮಗೆ. ಹಂಗೆ ಹಿಡಿದ್ರಕ್ಕಿಂತ ಈ ನೆಕ್ ತೆಗೆದ ಯೂಸ್ ಮಾಡಿದ್ರೆ ಬಟ್ಟೆ ಆದರೂ ಯೂಸ್ ಆಕೈತಿ. ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾನು. ಹಂಗೆ ನಿಮ್ಗೆ ಮೊನ್ನೆ ಒಂದು ಕುರ್ತಿ ಕಟಿಂಗ್ ತೋರಿಸಿದ್ನಲ್ಲ ನಾನು. ಇದನ್ನು ಯಾವುದಂದ್ರೆ ರೆಡಿಮೇಡ್ ಕುರ್ತಿ ಥರ ಯಾವ ರೀತಿ ಸ್ಟಿಚ್ ಅದು ಕಟಿಂಗ್ ಮಾಡಬೇಕು ಮತ್ತು ಸ್ಟಿಚಿಂಗ್ ಏನು ತೋರಿಸಿಲ್ಲ, ಕಟಿಂಗ್ ಅಟ್ಟ ತೋರಿಸಿದ್ನಿ. ಅದನ್ನು ಯಾವ ಥರ ಕಟ್ ಮಾಡ್ಕೋಬೇಕಂತೇಳಿ. ಇದು ಅದ ಕುರ್ತಿ ಅದ ಡ್ರೆಸ್. ಇದು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಇವತ್ತು ನಾನು ಹಾಕ್ಕೊಂಡು ನಿನ್ನೆ ಸ್ಟಿಚ್ ಮಾಡ್ಕೊಂಡಿದ್ನಿ, ಇವತ್ತು ಹಾಕೊಂಡು ನೋಡ್ಬೇಕಂತ ನೋಡಾಕತ್ತಿದ್ನಿ. ಈ ಥರ ಸ್ಲೀವ್ಸ್ ಇಟ್ಕೊಂಡಿನಿ ನಾ. ಇದನ್ನು ಈ ಥರ ಇಟ್ಕೊಂಡಿನಿ. ಆಮೇಲೆ ನೆಕ್ ಏನೈತಿ ಕಂಫರ್ಟೇಬಲ್ ಆಗಿ ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿನಿ. ಕುರ್ತಿ ನೆಕ್ ಇರ್ತಾವಲ್ಲ ಅದೇ ಥರನ ಇಟ್ಕೊಂಡಿನಿ. ಬ್ಯಾಕ್ನು ಏನೈತಿ ಅದೇ ಥರನ ಐತಿ. ಇಷ್ಟ ಇನ್ನು ಜಾಸ್ತಿ ನಾರ್ಮಲ್ ನೆಕ್ ಇದೇ ಥರನ ಇಟ್ಕೋತಾನೆ ನಾನು. ಅದಕ್ಕೆ ನಿಮ್ಗೆ ಡ್ರೆಸ್ ಇದನ್ನು ಕಟಿಂಗ್ ಮಾಡಿದ್ದು ಹಾಕಿ ತೋರಿಸ್ಬೇಕು ಅಂದ್ಕೊಂಡು ತೋರಿಸಿನಿ ಇವತ್ತು. ಆ ವಿಡಿಯೋ ನೋಡಿರ್ಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಲಿಂಕ್ ಹಾಕಿರ್ತೀನಿ, ನೋಡ್ರಿ ನೀವು ಅದನ್ನು. ಈಗ ಈ ಪ್ಯಾಂಟ್ ಹೆಂಗೆ ಹೊಲ್ಕೊಂಡಿನಿ ಅನ್ನೋದು ನಿಮ್ಗೆ ತೋರಿಸ್ತೇನೆ ನಿಮ್ಗೆ. ಈ ಥರ ನಾನು ಸ್ಟೇಟ್ ಪ್ಯಾಂಟ್ ಹೊಲ್ಕೊಂಡಿನಿ. ಇದನ್ನು ಪೂರ್ತಿ ಪ್ಯಾಂಟ್ ತೋರಿಸ್ತೇನೆ ನಿಮ್ಗೆ. ಇನ್ನೂ ಐರನ್ ಮಾಡಿಲ್ಲ ನಾನು, ಹಂಗೆ ತೋರಿಸ್ತೇನೆ ನಿಮ್ಗೆ ಒಂದ್ಸಲ. ಈಗ ಇದನ್ನು ಈ ನೆಕ್ಕ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಭಾಳ ಈಸಿ ಐತಿ. ಇದನ್ನು ಬಿಚ್ಚೆ ನಿಮ್ಗೆ ಮಾಡೋದು ತೋರಿಸ್ತೇನೆ ಇವತ್ತು. ವಿಡಿಯೋ ಭಾಳ ಲೆಂತಿ ಇರೋಂಗಿಲ್ಲ, ನೋಡ್ರಿ ಕೊನೆವರೆಗೂ ವಿಡಿಯೋ ನೋಡಿರಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ನಿಮ್ಗೆ ಇಷ್ಟ ಆಗಿದ್ದಂದ್ರೆ ಒಂದು ಲೈಕ್ ಕೊಡ್ರಿ. ಇದ್ರಾಗೇನಾರ ನಿಮ್ಗೆ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಯಾವ ರೀತಿ ಮಾಡೋದನ್ನು ತೋರಿಸ್ತಾನು. ಫಸ್ಟ್ ಪ್ಯಾಂಟ್ ತೋರಿಸ್ತಾನು, ಆಮೇಲೆ ಇದನ್ನು ತೋರಿಸ್ತಾನೆ ನಿಮಗೆ ಯಾವ ರೀತಿ ಮಾಡೋದು ಅಂಥೇಳಿ. ಪ್ಯಾಂಟ ಈ ಥರ ಸ್ಟಿಚ್ ಮಾಡ್ಕೊಂಡಿನಿ. ಇದು ಸ್ಟ್ರೇಟ್ ಕಟ್ನು ಅನ್ಕೋರಿ, ಇಲ್ಲಾಂದ್ರೆ ಸಿಗರೇಟ್ ಕಟ್ ಪ್ಯಾಂಟರ್ ಅನ್ಕೋರಿ. ನಾವು ಒಂದು ಸ್ವಲ್ಪ ಲೂಸ್ ಇಟ್ಕೊಂಡಿನಿ, ಇನ್ನೂ ಒಂದು ಸ್ವಲ್ಪ ಚೂರು ಟೈಟ್ ಇಟ್ಕೋಬೋದು ನೀವು. ಈ ಥರ ಹೊಲ್ಕೊಂಡು ಹಾಕೊಂಡ್ರೆ ಇನ್ನೂ ಲುಕ್ ಅನಿಸ್ತೈತಿ. ಲೆಗ್ಗಿನ್ಸ್ ಬ್ಯಾಡ್ ಅನ್ನೋರಿಗೆ, ಆ್ಯಂಕಲ್ ಪ್ಯಾಂಟ್ ಬ್ಯಾಡ್ ಅನ್ನೋರಿಗೆ ಈ ಥರ ಹಾಕೋಬೋದು. ನಾನು ಆ್ಯಂಕಲ್ ಲೆಂತ್ ಪ್ಯಾಂಟ್ ಯಾವಾಗ ಯೂಸ್ ಮಾಡ್ತಂದ್ರೆ ಆಗಲೇ ನಿಮಗೆ ಡ್ರೆಸ್ ತೋರಿಸಿಲ್ಲ ಫುಲ್ ಇದ್ದದ್ದು, ಅಂಥ ಡ್ರೆಸ್ ಒಳಗಷ್ಟ ಅಂಥ ಪ್ಯಾಂಟ್ ಯೂಸ್ ಮಾಡ್ತಾನೆ ನಾನು. ಇದನ್ನೆಕ್ಕ ಈ ಥರ ಐತಲ್ಲ. ಈಗ ನನಗೆ ಇದನ್ನ ಸ್ವಲ್ಪ ಜಾಸ್ತಿ ದಪ್ಪ ದಪ್ಪ ಅನ್ಸೋದು ನನಗೆ. ನಾನು ಹಾಕಿದಾಗೇನೋ ನಂಗೆ ದಪ್ಪ ಕಾಣಿಸ್ತಾನೇನೋ ಅಂತೇಳಿ ಅನಿಸ್ತತಿ. ಹಾಗಾಗಿ ಹಿಂದೆ ನೋಡ್ರಿ ಜಾಸ್ತಿ ಒಂಥರ ಕುತ್ತಿಗೆಗೆ ಡ್ರೆಸ್ಸಿಗೆ ನಂಗೆ ಒಂಥರ ಹೆಂಗೋ ಅನಿಸ್ತೈತಿ. ಇದನ್ನು ನಾರ್ಮಲ್ ನೆಕ್ ಮಾಡಿದಾಗ ಹೆಂಗೆ ಕಾಣಿಸ್ತೈತಿ, ಇವಾಗ ಹೆಂಗೆ ಕಾಣಿಸ್ತೈತಿ ನಿಮಗೂ ಡಿಫ್ರೆನ್ಸ್ ಗೊತ್ತಾಗಲಿ, ನನಗೂ ಡಿಫ್ರೆನ್ಸ್ ಗೊತ್ತಾಗತಿ. ಅದಕ್ಕಾಗಿ ವಿಡಿಯೋ ಮಾಡಿನ ಇದನ್ನು ಹಾಕೊಂಡು ಅದು ಹೆಂಗೆ ಕಾಣಿಸ್ತೈತೆ ಅಂತೇಳಿ ನೋಡ್ಬೇಕಂತೇಳಿ ನಿಮಗೂ ಒಂದು ಐಡಿಯಾ ಬರ್ತೈತಿ. ಈ ಥರ ಈಗೇನು ಮ್ಯಾಲಕ್ಕೆ ಹೋಗೈತಲ್ಲ ಇದು, ಈ ಥರ ಇದನ್ನು ಈ ಥರ ರೌಂಡ್ ನೆಕ್ ಹಿಂದ್ರೂ ನಾರ್ಮಲ್ ಕುರ್ತಿ ಇರ್ತಾವಲ್ಲ ಅದು ಸೇಮನ್ನ ಸೈಜ್ ಮಾಡೋಣ. ಈಗ ಇದನ್ನು ಯಾವ ರೀತಿ ಬರ್ತೈತೆ ಅಂತೇಳಿ ನೋಡೋಣ. ಆಫ್ಟರ್ ಬಿಫೋರ್ ಗೊತ್ತಾಗ್ಲಿ ಅಂಥೇಳಿ ನಾನು ಇದನ್ನು ಹಾಕೊಂಡಿನಿ. ಇವಾಗ ಇದನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ನಿಮಗೆ. ಈಗ ಈ ಥರ ಏನಿದು ಕಾಲರ್ ಅಟ್ಯಾಚ್ ಮಾಡ್ಯಾರಲ್ಲ, ಇದನ್ನು ಈಗ ನಾವು ಕರೆಕ್ಟಾಗಿ ಸೂಜಿ ಸಹಾಯದಿಂದ ಬಿಚ್ಚಿ ತಕ್ಕೊಳ್ಳೋಣ. ಇದನ್ನು ನೀಟಂಗೆ ಎಲ್ಲಿ ಬಟ್ಟೆ ಇದಾಗ್ಲಾರ್ದಂಗೆ ನೋಡ್ಕೊಂಡು ನೀವು ನೀಟಂಗೆ ಸೂಜಿಯಿಂದ ಬಿಚ್ಚಿ ತಕೋರಿ. ಬಟ್ಟೆ ಎಳ್ಯಾಕೆ ಹೋಗ್ಬೇಡ್ರಿ, ಜಗಕ್ಕೆ ಹೋಗ್ಬೇಡ್ರಿ, ನೀಟಂಗೆ ಉಚ್ಚಿ ತಕೋರಿ. ಸ್ವಲ್ಪ ಸಾದಾ ಕ್ವಾಲಿಟಿ ಬಟ್ಟೆ ಇದ್ದು ಅಂದ್ರೆ ಅವು ಏನಕ್ಕಾವು ಹಿಂಗೆ ಜಗ್ಗು ಗುಡ್ದ ಕಟ್ಟಾಗೋ ಚಾನ್ಸ್ ಇರ್ತಾವೆ. ಇದು ಒಳ್ಳೆ ಕ್ವಾಲಿಟಿದು ಐತಿ. ಆದ್ರೂ ನಾನು ಇದನ್ನು ನೀಟಂಗೆ ಈ ಥರನ ಸೂಜಿಯಿಂದನ ಬಿಚ್ಕೋತೀನಿ. ಇದನ್ನು ಬಿಚ್ಚಿ ವಾಪಸ್ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು ಹೆಂಗೆ ಕಟ್ ಮಾಡ್ತೀನಿ ಅಂಥೇಳಿ. ಈ ಥರ ಓಪನ್ ಮಾಡ್ಕೊಂಡು ಫಸ್ಟ್ ಇದೊಂದು ಹೊಲಿಗೆ ಬಿಚ್ಕೊಳ್ಳೋಣ. ಆಮೇಲೆ ತಾನು ಅದು ಇನ್ನೊಂದಷ್ಟು ಇರ್ತೈತಿ ಇಲ್ಲಿ ಸ್ಟಿಚ್ಚಿಂಗ. ಇದನ್ನು ಉಚ್ಕೊಂಡ್ಬಿಟ್ರೆ ಇದು ಪೂರ್ತಿ ಕುಲ್ಲಾಗಿಬಿಡ್ತೈತಿ. ಇದನ್ನು ನಿಮ್ಗೆ ತೋರಿಸ್ತೀನಿ ನಾನು.
ಇವು ಒಳ್ಳೆ ಕ್ವಾಲಿಟಿ ಬಟ್ಟೆ ತೊಗೊಂಡಾಗ ಇವನ್ನ ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ನಮಗೂ ಮನಸ್ಸಿಗೆ ನೆಮ್ಮದಿ ಇರ್ತೈತಿ. ಯೂಸ್ ಮಾಡಲಾರ್ದ ಇಟ್ಬಿಟ್ರೂ ಸುಮ್ಮನೆ ಏನೈತಿ ಕಬೋರ್ಡ್ನಾಗನ ಮೂಲೆ ಇವು ಇಟ್ಕೊಂಡು ಕೂತ್ರೂ ಅದಕ್ಕೆ ನಾವು ವಜ್ ಮಾಡೋದಾಕೈತೆ. ನಾವು ಈ ಥರ ಮಾಡ್ಕೊಂಡು ನಮ್ಗೆ ಯಾವ ಥರ ಬೇಕು ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಬಟ್ಟೆ ಯೂಸ್ ಆದರೂ ಆಕ್ಕವು. ಇದನ್ನು ನಾನು ಪೂರ್ತಿ ಉಚ್ಕೊಂಡು ವಾಪಸ್ ಬರ್ತಾನೆ. ಈಗ ನೋಡ್ರಿ ನಾನು ಪೂರ್ತಿ ಬಿಚ್ಚಿ ತೆಗ್ದೀನಿ. ಈ ಥರ ಇತ್ತಲ್ಲ ಇದನ್ನು ಪೂರ್ತಿ ಬಿಚ್ಚಿ ತೆಗ್ದೀನಿ. ಇವಾಗ ಹೆಂಗೆ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನಿಮಗೆ. ಫಸ್ಟಿಗೆ ಮೆಜರ್ಮೆಂಟ್ ತೊಗೊಳ್ಳೋಣ. ಬ್ಯಾಕ್ ನೆಕ್ ಕರೆಕ್ಟಾಗಿ ಶೋಲ್ಡ್ರಿಗೆ ಹಿಡ್ಕೊರಿ. ಬ್ಯಾಕ್ ನೆಕ್ ನಿಮ್ಗೆ ಒಂದು 2.5 ಇಂಚ್ವರೆಗೂ ಬೇಕಂದ್ರೆ ಈ ಥರ ಮಾರ್ಕ್ ಹಾಕೋರಿ. 2.5 ಇಂಚ, 1/4 ಇಂಚ್ ಮ್ಯಾಕ್ ಇಟ್ಕೋರಿ. ಇಲ್ಲಿ ಸ್ಟಿಚಿಂಗ್ ಬೇಕಾಗತ್ತಲ್ಲ ಇಲ್ಲಿ ಮಾರ್ಜಿನ 2.5 ಬೇಕಂದ್ರೆ ನಿಮ್ಗೆ 2.5 ಇಂಚ್ ಇಟ್ಕೋರಿ. ಆಮೇಲೆ ಫ್ರಂಟ್ ನೆಕ್ ಏನೈತಿ ಇದು ಆಲ್ರೆಡಿ ಶೋಲ್ಡ್ರ್ ಜಾಸ್ತಿ ಇರ್ತದಲ್ಲ, ಹಾಗಾಗಿ ನೀವು ಇದನ್ನು ಜಾಸ್ತಿ ಇಟ್ಕೊಂಡ್ರಂದ್ರೆ ಶೋಲ್ಡ್ರ್ ಡ್ರಾಪ್ ಆಕತಿ. ಹಿಂಗೆ ಅದಕ್ಕಾಗಿ ನಾವು ಚೂರು ಅಷ್ಟೇ ಇಟ್ಕೋಬೇಕೀಗ, ಜಾಸ್ತಿ ಇಟ್ಕೊಳಕ್ಕೆ ಬರೋಂಗಿಲ್ಲ. ಬ್ಯಾಕ್ ನೆಕ್ ಆಯ್ತು. ಈಗ ಫ್ರಂಟ್ ನೆಕ್ ಏನೈತಿ ಲಾಸ್ಟ್ ನಿಮಗೆ 4 ಇಂಚ್ವರೆಗೂ ಬರ್ತೈತಿ. ಲಾಸ್ಟ್ ಎಷ್ಟು ಬರ್ತೈತಿ. ಈಗ ಬಟನ್ ತೆಗಿಬೇಕು. ನಾ ಇವನ್ನ ಸ್ಟಿಚಿಂಗ್ ಮಾಡೋಕೆ ನಂಗೆ ಅನುಕೂಲ ಆಗಂಗಿಲ್ಲ. ಇವನ್ನ ತೆಗೆದು ತೋರಿಸ್ತೀನಿ ನಿಮಗೆ. ಈ ಥರ ನೆಕ್ಕ ಈ ಶೇಪ್ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊರಿ. ಇಲ್ಲಾಂದ್ರೆ ನೀವು 2 ಜೋಡಿಸಿನೂ ಹಿಂಗೆ ಶೇಪ್ ಹಾಕ್ಕೊಂಡು ಹಿಂಗೂ ಕಟ್ ಮಾಡ್ಬೋದು. ಬ್ಯಾಕ್ ಎಲ್ಲಿಗೈತೆ ನೋಡೋಣ. ಇದನ್ನು ಇಲ್ಲಿಗೈತಲ್ಲ, ಇಲ್ಲೊಂದು ಮಾರ್ಕ್ ಹಾಕ್ತಾನೆ ಮ್ಯಾಲೆ. ನಾ ಒಳಗಿನ ಬಾಜು ಹಾಕಿ ತೋರಿಸಿನಿ, ನೀವು ಹೊರಗಿನ ಬಾಜು ಹಾಕ್ಕೊಂಡ್ರೆ ನಡೀತಿತ್ತು ಉಲ್ಟಾ ಮಾಡಿ. ಇದು ಬ್ಯಾಕ್ ಪಾರ್ಟ್ ಈ ಥರ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ಇದನ್ನು ಇಲ್ಲಿ ಜಾಸ್ತಿ ತೆಗ್ಯಾಕೆ ಹೋಗಬೇಡ್ರಿ. ಶೋಲ್ಡ್ರದ್ದಲ್ಲೇ ಈ ಥರ ಶೇಪ್ ಕೊಡ್ರಿ. ಇದಕ್ಕೆ ಈ ಥರ ಶೇಪ್ ಕೊಡ್ರಿ. ಇವಾಗ ಇದನ್ನು ನೆಕ್ ತೆಗೆದ್ಬಿಡೋಣ. ಬ್ಯಾಕ್ ರೆಡಿ ಆತೀಗ. ಫ್ರಂಟ್ನು ಇದೇ ಥರ ಜೋಡಿಸಿ ಆಲ್ರೆಡಿ ನಮ್ಮದು 1 ಇಂಚ್ ಅರ್ಧ ಇಂಚ್ ಏನು ಕಡಿಮೆ ಆಗೈತೆ ಅಂದ್ರೆ ಈಗ ಕಾಲರ್ ನೆಕ್ ಇತ್ತಲ್ಲ ಅದು ಕಡಿಮೆ ಆಗೈತಿ. ಈಗ ಅರ್ಧ ಇಂಚ, ಇದು ಅರ್ಧ ಇಂಚ್ ಐತಲ್ಲ ಇಲ್ಲಿ ಇನ್ನು ಅರ್ಧ ಇಂಚ್ ಇತ್ತದು. ಟೋಟಲಾಗಿ 1 ಇಂಚ್ ಇತ್ತು, ಅದು ಕಡಿಮೆ ಆಗೈತಿ ಈಗ ಅರ್ಧ ಇಂಚ. ಆಮೇಲೆ ಇಲ್ಲಿಗೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ನಮಗೆ 4 ಇಂಚ ಸಿಗ್ತೈತಿ. ಇದನ್ನು ನೀವು ಇಲ್ಲಿಗೆನ ತಂದು ಸೇರಿಸ್ಕೋಬೇಕು ಕರೆಕ್ಟಾಗಿ. ಈ ಥರ ಮಾರ್ಕ್ ಹಾಕ್ಕೊಂಡು ಈ ಥರ ರೆಡಿ ಆತಲ್ಲ ಇದನ್ನಕ್ಕ. ಇದನ್ನು ನಾನು ಹುಕ್ಸ್ ಬಿಚ್ಚೆ ಈ ಪಟ್ಟಿ ರೆಡಿ ಮಾಡ್ಕೋಬೇಕು, ತೋರಿಸ್ತೀನಿ ನಿಮಗೆ. ಇವಾಗ ಇದಕ್ಕೆ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ನಾನು ಇದನ್ನು ಯೂಸ್ ಮಾಡ್ಕೋತೀನಿ ಈಗ. ನೀವು ಬೇರೆ ಏನಾರ ಮ್ಯಾಚಿಂಗ್ ಸಿಕ್ಕರೆ ನಿಮಗೆ ತೊಗೋಬೋದು.
ಅದು ಒಳಗೆ ಫೋಲ್ಡಿಂಗ್ ಮಾಡ್ತೀವಲ್ಲ ಅದೇನಷ್ಟು ಕಾಣಿಸಂಗಿಲ್ಲ. ನೀವು ಬೇರೆನೂ ತೊಗೋಬೋದು. ಇವಾಗ ಇದನ್ನು ಬೀಚೇನ 2 ಓಪನ್ ಮಾಡ್ಕೊಂಡಿನಿ. ನಾನು ಇವಾಗ ಇದನ್ನು 2 ಜಾಯಿಂಟ್ ಪೀಸ್ ಮಾಡ್ಕೋತೀನಿ. ಫಸ್ಟ್ ಇವೆರಡು ಜಾಯಿಂಟ್ ಮಾಡ್ಕೋತಾನು. ನಾವು ಬಂದ ಪಟ್ಟಿ ಸಾಲೋದಿಲ್ಲ, ಅದಕ್ಕಾಗಿ ಇವೆರಡು ಜಾಯಿಂಟ್ ಮಾಡ್ಕೋತೀನಿ. ಈಗ ನೀವು ಕ್ರಾಸ್ ಪೀಸ್ ಆದರೂ ತೊಗೋರಿ. ಬೇರೆ ಬಟ್ಟೆ ತೊಗೋಬೇಕಾದ್ರೆ ನಿಮ್ಗೆ ಇದ್ರೊಳಗೆ ಅನುಕೂಲ ಆಗಲಿಲ್ಲ ಅಂದ್ರೆ ಕ್ರಾಸ್ ಪೀಸ್ ಕಟ್ ಮಾಡ್ಕೊರಿ. 1.5 ಇಂಚ್ವರೆಗೂ ಕಟ್ ಮಾಡ್ಕೊರಿ. ಡಬಲ್ ಫೋಲ್ಡ್ ಮಾಡಿ ಹಚ್ಬೇಕಾಗತ್ತೆ ಅದನ್ನು. ಈಗ 2 ಪಟ್ಟಿನೂ ಜೋಡಿಸ್ಕೊಂಡಿನಿ. ಇದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ಫೋಲ್ಡಿಂಗ್ ಇದ್ದದ ಸಂಬಂಧ ನಾನು ಒಂಚೂರು ಕಟ್ ಮಾಡ್ಕೋತಾನೆ. ಇದನ್ನು ಜಾಸ್ತಿ ಆಕತ್ತಿದ್ದು. ಈ ಥರ ಪಟ್ಟಿ ತೊಗೊಂಡಿನಿ ನಾನು. 1.5 ಇಂಚ್ ತೊಗೊಂಡ ನೀವು ಈ ಥರನೂ ಮಡಚ್ಕೋಬೋದು. ಇದು ಆಲ್ರೆಡಿ ನಾನು ಇದೇ ಪಟ್ಟಿ ಯೂಸ್ ಮಾಡ್ಕೊಂಡಿಲ್ಲ, ಹಂಗಾಗಿ ಫೋಲ್ಡ್ ಐತಿದು. ಅದಕ್ಕಾಗಿ ನಾನು ಇಷ್ಟೇನು ಫೋಲ್ಡ್ ಐತಿ ಇಷ್ಟನ್ನು ತೊಗೊಂಡಿನಿ ನಾನು. 9 ಇಂಚ್ ಐತಿದು ಪಟ್ಟಿ. ಇದನ್ನು ಹಚ್ಕೊಳ್ಳೋಣ. ಈಗ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಸೀದಾ ಇಟ್ಕೊಂಡಿನಿ ನಾನು ಇದನ್ನು. ಈ ಪಟ್ಟಿ ಉಲ್ಟಾ ಇಟ್ಕೊಂಡಿನಿ. ಇವಾಗ ಕಚ್ ಹಾಕೊಳ್ಳೋಣ ಕರ್ವಿದ್ದಲ್ಲೇ. ಹಿಂಗೆ ಹಚ್ಕೊಂಡಿವಲ್ಲ, ಈಗ ಈ ಕಡೆ ಹೊಳಸ್ಕೊಂಡ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೊಳ್ಳೋಣ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಹೆಮ್ಮಿಂಗ್ ಆದರೂ ಹಾಕೋಬೋದು, ಇಲ್ಲ ಅಂದ್ರೆ ನೀವು ಸ್ಟಿಚಿಂಗ್ ಆದರೂ ಹಾಕೋಬೋದು. ನಾನು ಫಸ್ಟ್ ಇವಾಗ ಈ ಕಡೆ ಒಂದು ಹೊಲಿಗೆ ಹಾಕೋತಾನೆ. ನಾ ಈಗ ಈ ಕಡೆ ಒಂದು ಹೊಲಿಗೆ ಹಾಕೋತಾನೆ. ಆಮೇಲೆ ಅದನ್ನು ಬೀಸ್ತಾನೆ ನಾನು. ದೊಡ್ಡ ಹೊಲಿಗೆ ಇಟ್ಟು ಹಾಕೋಬೇಕು. ಈ ಥರ ಆತಲ್ಲ ಇದು. ಇವಾಗ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಈ ಕಡೆ ಇನ್ನೊಂದು ಸ್ಟಿಚ್ ಹಾಕಿ ಈ ಥರ ಎಲ್ಲ ಹಿಗ್ಗಿದಂಗೆ ಆಗೈತಲ್ಲ ನಿಮ್ಗೆ. ಇದನ್ನ ಯಾವ ರೀತಿ ಸರಿ ಮಾಡ್ಕೋಬೇಕನ್ನೋ ತೋರಿಸ್ತೀನಿ ನಿಮ್ಗೆ. ಇದನ್ನು ಆಮೇಲೆ ನೀವು ಹೆಮ್ಮಿಂಗ್ ಹಾಕಿ ಬಿಚ್ಬೋದು. ಈ ಸ್ಟಿಚ್ ಈಗೇನು ಹಾಕತ್ತಿಲ್ಲ ನಾನು. ಈ ಸ್ಟಿಚ್ ಆಮೇಲೆ ಬಿಚ್ಬೋದು ನೀವು. ಈಗೊಂದು ದೊಡ್ಡ ಹೊಲಿಗೆ ಹಾಕಿಲ್ಲ, ಅದನ್ನು ಬಿಚ್ಚಬೇಕು. ಇವಾಗ ಈ ಥರ ಇದು ಬಟ್ಟೆ ಜಾಸ್ತಿ ಹಿಗ್ಗಿ ಐತಲ್ಲ, ಇದನ್ನು ಯಾವ ರೀತಿ ಸ್ಟಿಚ್ ಹಾಕ್ಬೇಕನ್ನೋದು ತೋರಿಸ್ತೀನಿ ನಿಮ್ಗೆ. ಇದನ್ನು ಭಾಳಷ್ಟು ಸಲ ಹೇಳ್ಕೊಟ್ಟಿನಿ ನಾನು, ಈ ಥರ ಆದಾಗ ಹೆಂಗೆ ಮಾಡ್ಬೇಕಂತೇಳಿ. ಈ ಥರ ಕೈ ಹಿಂದೆ ಟಚ್ ಮಾಡ್ಬೇಕು. ಈ ಥರ ಅದು ಬಟ್ಟೆ ನೀವು ಸ್ಟಿಚ್ ಮಾಡ್ಕೋತನ ಈ ಥರ ಹಿಡಿದು ಬಿಡಬೇಕು ಬಟ್ಟೆ. ಇವಾಗ ನೋಡ್ರಿ ಎಷ್ಟು ನೀಟಾಗಿ ಬಂತು. ಇವಾಗ ನಿಮಗೆ ಚಲೋ ತಂಗೆ ಕಾಣಿಸಾಗ್ತೈತೆ ಅಂದ್ಕೊಂಡಿನಿ. ಇವಾಗ ನಾನು ಇದನ್ನು ಪೂರ್ತಿ ಈ ಥರ ನಾನು ನೆಕ್ ಓಪನ್ ಬಿಡಂಗಿಲ್ಲ. ಇದನ್ನು ಈ ಥರ ನಾನು ಪೂರ್ತಿ ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಯಾಕಂದ್ರೆ ನಂಗೆ ಇಷ್ಟು ಸಾಕಾಕೈತೆ ನೆಕ್ ಹಾಕ್ಕೊಳಕ್ಕೆ. ಇದನ್ನು ಕ್ಲೋಸ್ ಮಾಡಿಬಿಡ್ತೇನೆ. ಕ್ಲೋಸ್ ಮಾಡಿ ಇಲ್ಲೊಂದು ಬಟನ್ ಹಾಕ್ತಾನೆ. ಈಗ ಅಷ್ಟು ಬಿಟ್ರೆ ಮುಗೀತು. ನೀವು ಬೇಕಂದ್ರೆ ಇದನ್ನು ಈ ಸ್ಟಿಚ್ ತೆಗೆದ 2 ಸ್ಟಿಚ್ ತೆಗೆದ ನೀವು ಇಲ್ಲಿ ಹೆಮ್ಮಿಂಗ್ ಮಾಡ್ಕೋಬೋದು. ಅಂದ್ರೆ ಇನ್ನೂ ನೀಟಾಗಿ ಕಾಣಿಸ್ತೈತಿ. ಹೆಮ್ಮಿಂಗ್ ಮಾಡ್ಕೊಳ್ಳೋದ್ರಿಂದ ಚಂದ ಕಾಣಿಸ್ತೈತಿ ಭಾಳ. ಅದಕ್ಕಾಗಿ ಇದನ್ನು ನಾನು ಇದೆಲ್ಲ ರೆಡಿ ಮಾಡ್ಕೊಂಡು ವಾಪಸ್ ನಿಮ್ಗೆ
ಇದನ್ನು ವೇರ್ ಮಾಡಿ ತೋರಿಸ್ತಾನು. ಇದಕ್ಕೆ ಬಟನ್ನು ಹಾಕಿನಿ, ಆಮೇಲೆ ಹೆಮ್ಮಿಂಗು ಹಾಕಿನಿ, ಸ್ಟಿಚ್ನು ಎಲ್ಲ ಬಿಚ್ಚಿನಿ. ಇದನ್ನು ಇವಾಗ ವೇರ್ ಮಾಡಿ ತೋರಿಸ್ತೀನಿ ಬರ್ರಿ. ಇವಾಗ ಹಿಂಗೆ ಕಾಣಿಸಾಕತೈತಿ. ಕಾಲರ್ ನೆಕ್ ತೆಗ್ದ ಈ ನೆಕ್ ಹೆಂಗೆ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿನಿ ನಿಮಗೆ. ಇವಾಗ ಸ್ವಲ್ಪ ನನಗೆ ಅವಾಗಿನಕಿಂತ ಒಂದು ಸ್ವಲ್ಪ ಕಂಫರ್ಟೇಬಲ್ ಅನ್ಸಾಕ್ತೈತಿ. ಇವಾಗ ಹಿಂದೂ ನೋಡ್ರಿ ಸ್ವಲ್ಪ ನೆಕ್ ತೆಗ್ದೀನಿ. ಇನ್ನೊಂದು ಚೂರು ಬೇಕಂದ್ರೆ ನೀವು ನಾ 2.5 ಇಂಚ್ ತೆಗ್ದಿಲ್ಲ, 3 ಇಂಚ್ವರೆಗೂ ತೆಗಿಬೋದು. ಇಲ್ಲಿ ಇನ್ನೊಂದು ಅರ್ಧ ಇಂಚೂ ತೆಗಿಬೋದು. ಇದಕ್ಕಿಂತ ಜಾಸ್ತಿ ತೆಗೆದ್ರೆ ಶೋಲ್ಡರ್ ಡ್ರಾಪ್ ಆಕೈತಿ. ಈ ಥರ ಅಷ್ಟು ಸರಿ ಕಾಣಿಸಂಗಿಲ್ಲ. ಅದಕ್ಕಾಗಿ ಇದು ಈ ಮಾಡೋ ಮೆಥಡ್ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಹಂಗೆ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.